ಸಂದೇಶ ಬಂದಿದೆ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಟದವನು. ಈತನ ಹಿನ್ನೆಲೆ ಕೂಡ ಚೆನ್ನಾಗಿಲ್ಲ. ಮರ್ಡರ್ ಮಾಡಿ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಇನ್ನು ಜೈಲ್ ಸೇರ್ಬೇಕಾಗತ್ತೆ ಅಂತ ಹೇಳಿ ಖಾವಿಧರಿಸಿದಂತವನು ಅಂತ ಹೇಳಿ ಇವತ್ತೆಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಅದು ಈ ವ್ಯಕ್ತಿಯ ಆಚಾರ ವಿಚಾರಗಳನ್ನ ನೋಡಿದ್ರೆ ಮತ್ತೆ ಸುಳ್ಳು ಈಗೇನು ಜೈಲಲ್ಲಿ ಇರ್ತಕ್ಕಂತ ಆಶಾರಾಮ್ ಬಾಪು ಮತ್ತು ಸಚ್ಚಾ ಸೌದ ರಾಮ್ ರಹೀಂ ಡೇರಾ ಸಚ್ಚಾ ಸೌದ ಅಂತ ಒಬ್ಬ 2 ಕೊಲೆ ಮಾಡಿ 20 ವರ್ಷ ಜೀವಾವಧಿ ಶಿಕ್ಷೆ ಆಗಿದೆ, 20 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ವ್ಯಕ್ತಿ ಜೈಲಲ್ಲಿ ಇದ್ದಾನೆ. ಪ್ರಾಯಶಃ 3ನೇ ವ್ಯಕ್ತಿ ಇವನೇ ಆಗ್ತಾನೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಂಥವ್ರು ಅತಿಯಾಗಿ ಕೆಟ್ಟ ಮೋಸ್ಟ್ಲಿ ನನಗನ್ಸ್ತದೆ ಇವನ ಹಿಂದಿನ ಜನ್ಮ ತಾಲಿಬಾನ್ ನಲ್ಲೇ ಇರ್ಬೇಕು, ಆ ಹೆಣ್ಣು ಜನ್ಮನೇ ಇರ್ಬೋದು. ಅದ್ರದ್ದೊಂದು ನೆನಪು ಅದು ಇರುತ್ತೆ. ಅದಕ್ಕೆ ನಾನು ಏನೇ ಮಾಡಿದ್ರು ಕ್ಷಮೆ ಕೇಳಲ್ಲ, ಮೊಂಡು ಹಠ ಅಂತಾರಲ್ಲ ಹಂಗಿಡಿದೆ. ದೇವದುರ್ಗದಲ್ಲಿ ಯಾರೋ ಹೋಗಿ ಸಂದೇಶ ಬಂದಿದೆ. ಮುದ್ದೇಬಿಹಾಳ ತಾಲೂಕಿನ ಬಸರಕೋಟದವನು. ಈತನ ಹಿನ್ನೆಲೆ ಕೂಡ ಚೆನ್ನಾಗಿಲ್ಲ. ಮರ್ಡರ್ ಮಾಡಿ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡು ಇನ್ನು ಜೈಲ್ ಸೇರ್ಬೇಕಾಗತ್ತೆ ಅಂತ ಹೇಳಿ ಖಾವಿಧರಿಸಿದಂತವನು ಅಂತ ಹೇಳಿ ಇವತ್ತೆಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಅದು ಈ ವ್ಯಕ್ತಿಯ ಆಚಾರ ವಿಚಾರಗಳನ್ನ ನೋಡಿದ್ರೆ ಮತ್ತೆ ಸುಳ್ಳು ಈಗೇನು ಜೈಲಲ್ಲಿ ಇರ್ತಕ್ಕಂತ ಆಶಾರಾಮ್ ಬಾಪು ಮತ್ತು ಸಚ್ಚಾ ಸೌದ ರಾಮ್ ರಹೀಂ ಡೇರಾ ಸಚ್ಚಾ ಸೌದ ಅಂತ ಒಬ್ಬ 2 ಕೊಲೆ ಮಾಡಿ 20 ವರ್ಷ ಜೀವಾವಧಿ ಶಿಕ್ಷೆ ಆಗಿದೆ, 20 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ವ್ಯಕ್ತಿ ಜೈಲಲ್ಲಿ